ನ್ಯಾಯಾಧೀಶರ ಮುಂದೆಯೇ ಹೈಕೋರ್ಟ್ನಲ್ಲಿ ಕತ್ತನ್ನು ಕೊಯ್ದುಕೊಂಡ ವ್ಯಕ್ತಿ. ಊಬರ್ನಲ್ಲಿ ಪ್ರಯಾಣಿಸಿದ್ದು ಕೇವಲ 10 ಕಿಲೋಮೀಟರ್, ಬಿಲ್ ಬಂದಿದ್ದು ಬರೋಬ್ಬರಿ 1 ಕೋಟಿ ರೂಪಾಯಿ. ಬಿಲ್ ಕಂಡು ದಂಪತಿ ಕಂಗಾಲು. ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಹೈವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿದೆ. ಚಾಮರಾಜನಗರವನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಎಚ್ ಸಿ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ ನಾಮಪತ್ರ ಸಲ್ಲಿಕೆ ವೇಳೆ ಶಕ್ತಿ ಪ್ರದರ್ಶನ ನಡೆಸಿದರು. ಮತ್ತೊಂದು ಕಡೆ ಸುನೀಲ್ ಬೋಸ್ ವಿರುದ್ಧ ಗೋಬ್ಯಾಕ್ ಪೋಸ್ಟರ್ ಚಳವಳಿ ರಾರಾಜಿಸ್ತಾ ಇದೆ. ನಗರದ ಭುವನೇಶ್ವರಿ ವೃತ್ತ, ರಾಚಯ್ಯ ಜೋಡಿ ರಸ್ತೆ ಹಾಗೂ ಕೊಳ್ಳೇಗಾಲ ರಸ್ತೆಯಲ್ಲಿ ಮರಳು ಮಾಫಿಯಾದ ಅನಭಿಷಕ್ತ ದೊರೆ ಗೋಬ್ಯಾಕ್ ಮರಳು ಮಾಫಿಯಾದವರಿಗೆ ಮರಳಾಗಬೇಡಿ ಎಂಬ ಶೀರ್ಷಿಕೆಯಲ್ಲಿ ಪೋಸ್ಟರ್ ಹಾಕಿ ಕಪ್ಪು ಬಣ್ಣದ ಸ್ಪ್ರೇ ಮೂಲಕ ಗೋಬ್ಯಾಕ್ ಎಂಬ ಬರಹವನ್ನ ಅಂಟಿಸಿದ್ದಾರೆ. ಗೋಬ್ಯಾಕ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸುನೀಲ್ ಬೋಸ್, ಗೋಬ್ಯಾಕ್ ಬರೆದವರ ವಿರುದ್ಧ ಚುನಾವಣಾಧಿಕಾರಿಗಳಿಗೆ ದೂರು ಕೊಡ್ತೀನಿ. ಗೋಬ್ಯಾಕ್ ಯಾಕೆ? ನಾನು ಹೊರಗಿನವನ. ಮರಳು ಮಾಫಿಯಾ ಕೇಸ್ ಕೋರ್ಟ್ನಲ್ಲಿ ವಜಾ ಆಗಿದೆ, ಕ್ಲೀನ್ ಚಿಟ್ ಕೊಡಲಾಗಿದೆ ಅಂದ್ರು. ಸುನಿಲ್ ಬಾಸ್ ಗೋಬ್ಯಾಕ್ ಅಂದ್ರೆ ಏನಕ್ಕೆ ಗೋಬ್ಯಾಕ್? ನಾನು ಬೇರೆಯವನ. ಮರಳು ಮಾಫಿಯಾದು ಏನು ಕಂಪ್ಲೇಂಟ್ ಆಗಿತ್ತು, ಮಾನ್ಯ ಹೈಕೋರ್ಟ್ ಅದನ್ನ ಅರ್ಜಿನ ವಜಾ ಮಾಡಿ ಇವ್ರದ್ದು ಯಾವ್ದೋ ಪಾತ್ರ ಎಲ್ಲ ಕ್ಲೀನ್ ಚೀಟ್ ಕೊಟ್ಟ ಮೇಲೆ ಇನ್ನು ಮರಳು ಮಾಫಿಯಾದೆಲ್ಲ ಬರುತ್ತೆ. ಏನು ಕಂಪ್ಲೇಂಟ್ ಇತ್ತು ಅದು ಮಾನ್ಯ ಹೈಕೋರ್ಟ್ ಅದನ್ನ ವಜಾ ಮಾಡ್ತಲ್ಲ. ಲೋಕಸಭೆಯ ಚುನಾವಣೆ ಸನಿಹವಾಗ್ತಾ ಇದ್ದು ನಾಮಿನೇಷನ್ ಭರಾಟೆ ಜೋರಾಗಿದೆ. ಇಂದು ಡಾಕ್ಟರ್ ಕೆ ಸುಧಾಕರ್, ರಕ್ಷಾರಾಮಯ್ಯ, ಯದುವೀರ್, ವಿ ಸೋಮಣ್ಣ, ಜಯಪ್ರಕಾಶ್ ಹೆಗಡೆ, ಎಂ ಲಕ್ಷ್ಮಣ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಸುನೀಲ್ ಬೋಸ್, ಪದ್ಮರಾಜು ರಾಮಯ್ಯ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸುಧಾಕರ್ ಕುಟುಂಬ ಸಮೇತರಾಗಿ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಕೂಡ ಬೃಹತ್ ರೋಡ್ ಶೋ ಮೂಲಕ ತೆರಳಿ ಉಮೇದುವಾರಿಕೆ ಸಲ್ಲಿಸಿದ್ರು. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಬೃಹತ್ ರೋಡ್ ಶೋ ಮಾಡಿದ್ರು. ರೋಡ್ ಶೋನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ, ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಹಾಜರಿದ್ದರು. ನಾಮಪತ್ರ ಸಲ್ಲಿಕೆಗೆ ನಿಗದಿಯಾಗಿದ್ದ ಜನಕ್ಕಿಂತ ಹೆಚ್ಚು ಜನರೊಂದಿಗೆ ಆಗಮಿಸಿ ವಿ ಸೋಮಣ್ಣ ನಾಮಿನೇಷನ್ ಅನ್ನ ಮಾಡಿದ್ರು. ಇತ್ತ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೂಡ ಎಚ್ಡಿಕೆ ವಿಜಯೇಂದ್ರ ನೇತೃತ್ವದಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ರು. ಮೈಸೂರಿನ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಕೂಡ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ರು. ಉಡುಪಿಯ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ, ಕೆಜೆ ಜಾರ್ಜ್, ಸೊರ್ಕೆ, ಅಂಶುಮಂತ್, ಮೋಟಮ್ಮ ಉಪಸ್ಥಿತಿಯಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ರು. ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇನ್ನು ಮಂಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ಕೂಡ ಕುದ್ರೋಳಿ ಗೋಕರ್ಣನಾಥನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಉಮೇದುವಾರಿಕೆ ಸಲ್ಲಿಸಿದ್ರು. ಚಾಮರಾಜನಗರದ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಸಿಎಂ ಡಿಸಿಎಂ ಆಗಮನಕ್ಕೂ ಮುನ್ನವೇ ನಾಮಪತ್ರ ಸಲ್ಲಿಸಿದ್ರು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿರುಬಿಸಿಲಿನ ನಡುವೆ ಸಂಸದ ಪಿಸಿ ಮೋಹನ್ ಮತಯಾಚನೆ ಮಾಡಿದ್ರು. ಬೆಳಗ್ಗೆ 7 ಗಂಟೆಯಿಂದ ಶಿವಾಜಿನಗರದ ಎಸ್ಆರ್ ನಗರದಲ್ಲಿ ಬಿರುಸಿನ ಮತಯಾಚನೆ ನಡೆಸಿದ್ರು. ಸಂಸದ ಪಿಸಿ ಮೋಹನ್ಗೆ ಮಾಜಿ ಕಾರ್ಪೊರೇಟರ್ ಗೋಪಿ ಗುಣಶೇಖರ್ ಸಾಥನ್ನ ಕೊಟ್ಟರು. ಈ ವೇಳೆ ಮಾತನಾಡಿದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಈ ಬಾರಿ ಅತಿ ಹೆಚ್ಚಿನ ಲೀಡ್ನಲ್ಲಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಎಸ್ಆರ್ ನಗರದ ಬಿಜೆಪಿಯ ಭದ್ರಕೋಟೆ, ಇದರಿಂದಾಗಿ ಶಿವಾಜಿನಗರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಪಡಿತೇವೆ. 3ನೇ ಬಾರಿ ಪ್ರಧಾನಿ ಮೋದಿ ಅವರನ್ನ ಪ್ರಧಾನಿ ಮಾಡಲಿಕ್ಕೆ ಜನ ಈ ಬಾರಿ ಬಿಜೆಪಿ ಅತಿ ಹೆಚ್ಚು ಮತವನ್ನು ನೀಡುತ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಅವರು ಪ್ರಚಾರದಲ್ಲಿ ಭಾಗಿಯಾಗಲು ಕೇಳಿದ್ದೇನೆ ಅಂತ ಹೇಳಿದ್ದಾರೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಜಕೀಯ ನಾಯಕರ ನಡುವೆ ಜಟಾಪಟಿ ಜೋರಾಗಿದೆ. ಈ ನಡುವೆ ಕಾಂಗ್ರೆಸ್ ನಾಯಕರು ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದ್ದಾರೆ. ಇದಕ್ಕೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ನವರು ಮೊದಲು ಒಳ್ಳೆಯ ಒಕ್ಕಲಿಗರಿಗೆ ಟಿಕೆಟ್ ಕೊಡ್ಲಿ, ನಾಳೆ ಒಂದು ದಿನ ಇನ್ನೂ ಅವಕಾಶವಿದೆ, ಈಗಲೂ ನಿಮಗೆ ಅಭ್ಯರ್ಥಿಯನ್ನ ಬದಲಾಯಿಸುವ ಅವಕಾಶವಿದೆ, ಅದನ್ನ ಬೇಕಾದ್ರೆ ಬಳಸಿಕೊಳ್ಳಿ ಅಂತ ಪ್ರತಾಪ್ ಸಿಂಹ ಸವಾಲು ಹಾಕಿದ್ದಾರೆ. ಚುನಾವಣೆ ಗೆಲ್ಲಲು ಮೊದಲು ಒಳ್ಳೆಯ ಅಭ್ಯರ್ಥಿ ಇರಬೇಕು. ನಿಮ್ಮ ಅಭ್ಯರ್ಥಿ ಈಗ ನಾನು ಒಕ್ಕಲಿಗ ಅಂತ ಪ್ರಮಾಣ ಪತ್ರ ಹಿಡಿದುಕೊಂಡು ಬಂದಿದ್ದಾನೆ. ಆ ಪ್ರಮಾಣ ಪತ್ರ ಯಾವುದೋ KSOU ನಲ್ಲಿ ಸಿಗ್ತಿತ್ತಲ್ವಾ, ಆ ಪ್ರಮಾಣ ಪತ್ರನ ಒಕ್ಕಲಿಗರನ್ನೆಲ್ಲ ಇಷ್ಟು ದಿನ ತುಚ್ಛವಾಗಿ ಬೈದಿದ್ದಾರೆ. ಒಕ್ಕಲಿಗರು ಅಂದ್ರೆ ಅವರಿಗೆ ನೇರವಂತಿಕೆ, ಗಡಸು ಸ್ವಭಾವ ಇರುತ್ತೆ. ನಿಮ್ಮ ಅಭ್ಯರ್ಥಿಗೆ ಈ ಯಾವುದಾದ್ರೂ ಒಂದು ಲಕ್ಷಣ ಇದೆಯಾ? ಮೊದಲು ಅಭ್ಯರ್ಥಿ ಬದಲಾಯಿಸಿ, ಆಮೇಲೆ ಗೆಲ್ಲುವುದಕ್ಕೆ ಒಕ್ಕಲಿಗರ ಕಾರ್ಡ್ ಪ್ಲೇ ಮಾಡುವಿರಂತೆ ಅಂತ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸುಮ್ಮನೆ ಬಂದು ಒಕ್ಕಲಿಗ ಅಂತ ಹೇಳ್ಬಿಟ್ಟು ಇಲ್ಲಿ ಹಣೆಪಟ್ಟಿ ಕಟ್ಕೊಂಡು ಓಡಾಡಕ್ ಹೋದ್ರೆ ಒಕ್ಕಲಿಗರು ಸಪೋರ್ಟ್ ಮಾಡಲ್ಲ. ದಯವಿಟ್ಟು ಇನ್ನೂ ಒಂದಿನ ಟೈಮ್ ಇದೆ, ಸರಿಯಾದಂತ ಸಭ್ಯಸ್ಥ ಒಕ್ಕಲಿಗರನ್ನ ಕೊಡ್ರಿ. ಅವಾಗ ನೀವು ಒಕ್ಕಲಿಗರನಾಗೆ ನಾವು ಅನ್ಯಾಯ ಆಗ್ಬಿಟ್ಟಿದೆ, ನಾವು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಜನಕ್ಕೆ ಹೇಳೋದಕ್ಕಾದ್ರೂ ಒಂದು ನೈತಿಕ, ಸಣ್ಣ ನೈತಿಕ ಆಗಿರೋದು ನಿಮಗೆ. ಕೇರಳದ ವಯನಾಡಿನಿಂದ ಕಣಕ್ಕಿಳಿದಿರುವ ಕಾಂಗ್ರೆಸ್ ಅಭ್ಯರ್ಥಿ ರಾಹುಲ್ ಗಾಂಧಿ ಇವತ್ತು ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ವಯನಾಡಿನಲ್ಲಿ ರೋಡ್ ಶೋ ನಡೆಸಿದ್ರು. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ವಾದ್ರಾ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ದೀಪಾ ದಾಸ್ ಸೇರಿದಂತೆ ಇತರೆ ಕಾಂಗ್ರೆಸ್ ನಾಯಕರು ರೋಡ್ ಶೋನಲ್ಲಿ ಭಾಗವಹಿಸಿದ್ರು. ರೋಡ್ ಶೋ ವೇಳೆ ಅಭಿಮಾನಿಗಳು ರಾಹುಲ್ಗೆ ಪುಷ್ಪವೃಷ್ಟಿಯನ್ನ ಸುರಿಸಿದ್ರು. ಅಲ್ಲದೆ ಫೋಟೋ ಹಿಡಿದು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಸ್ವಾಗತ ಕೋರಿದ್ರು. ಈ ವೇಳೆ ಮಾತನಾಡಿದ ರಾಹುಲ್, ಇಷ್ಟು ದಿನ ನೀವು ನನ್ನನ್ನ ನಿಮ್ಮ ಮನೆ ಮಗನಂತೆ ನೋಡಿಕೊಂಡಿದ್ದೀರಿ, ನಿಮ್ಮೆಲ್ಲರ ಪ್ರೀತಿಗೆ ಆಭಾರಿಯಾಗಿದ್ದೇನೆ ಅಂದ್ರು. ರಾಹುಲ್ ವಿರುದ್ಧ ಸಿಪಿಐನ ಅನ್ನಿರಾಜ, ಬಿಜೆಪಿಯ ರಾಜ್ಯ ಘಟಕದ ಮುಖ್ಯಸ್ಥ ಕೆ ಸುರೇಂದ್ರನ್ ಕಣಕ್ಕಿಳಿದಿದ್ದಾರೆ.